ಚಳಿಗಾಲದಲ್ಲಿ ಸಿಗೋ ಅಂಥ ಹಸಿರು ಕಾಳುಮೆಣಸಿನಿಂದ ನಾನಿವತ್ತು ತೊಕ್ಕು ಮಾಡ್ತಾಯಿದ್ದೀನಿ. ಸಾಧಾರಣವಾಗಿ ಹಸಿರು ಕಾಳುಮೆಣಸು ಕಾರ್ತಿಕ್ ಮಾಸದಿಂದ ಸಿಗೋಕ್ಕೆ ಶುರು ಆಗುತ್ತೆ. ನಾನಿಲ್ಲಿ ಒಂದು 1/4 kg ಹಸಿರು ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ಈಗ ನಾನು ಮಾಡ್ತಾ ಇರೋ ತೊಕ್ಕನ್ನು ಸಾಕಷ್ಟು ದಿನ ಇಟ್ಟು ತಿನ್ನಬಹುದು. ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಜೀರ್ಣಶಕ್ತಿ ಹೆಚ್ಚು ಮಾಡುತ್ತೆ, ಮೆಟಬಾಲಿಸಮನ್ನು ಹೆಚ್ಚು ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮೊದಲಿಗೆ ನಾನು ಹಸಿರು ಕಾಳುಮೆಣಸನ್ನು ತೊಳಿತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದರಲ್ಲಿ ತೊಳಿತೀನಿ. ಮೊದಲು ಒಂದು ಸಲ ಕಾಳುಮೆಣಸನ್ನು ಚೆನ್ನಾಗಿ ತೊಳೆದು ಆಮೇಲೆ ಇದನ್ನು ಬಿಡಿಸ್ಕೊಳ್ತೀನಿ. ಚಳಿಗಾಲದಲ್ಲಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಕೊಂಡು ತಿನ್ನಬಹುದು. ನಾನಿಲ್ಲೊಂದು 200 ಗ್ರಾಮ್ನಷ್ಟು ಕಾಳುಮೆಣಸನ್ನು ತಂದಿದ್ದೀನಿ. ಅದರಲ್ಲಿ ಒಂದು 150 ಗ್ರಾಮ್ ಅಷ್ಟನ್ನು ತೊಕ್ಕು ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಕಾಳುಮೆಣಸನ್ನು ಬಿಡಿಸಿದ ಮೇಲೂ ಒಂದು 4-5 ಸಲ ಚೆನ್ನಾಗಿ ತೊಳಿಬೇಕು. ಸಾಕಷ್ಟು ಕಸ ಧೂಳು ಇರುತ್ತೆ. ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ನೀರಿನಂಶ ಪೂರ್ತಿ ಹೋಗೋವರೆಗೂ ಒಣಗಿಸ್ಕೊಳ್ತೀನಿ. ಸ್ವಲ್ಪ ನೀರಿನಂಶ ಇದ್ರೂ ತೊಕ್ಕು ಕೆಡಬಹುದು. ಅದಕ್ಕೆ ಮತ್ತು ಒಂದು ಅರ್ಧ ಚಮಚ ಮೆಂತ್ಯ ಮತ್ತು ಅರ್ಧ ಚಮಚ ಸಾಸಿವೆ ಇವೆರಡನ್ನೂ ಬಣ್ಣ ಬದಲಾಗೋವರೆಗೂ ಹುರಿದು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿನ ತೊಳೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ಒಂದು 4 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಸ್ವಲ್ಪನೂ ಖಾರ ಇಲ್ಲ. ಕಾಳುಮೆಣಸೇ ತುಂಬ ಖಾರ ಇರುತ್ತೆ, ಅದಕ್ಕೆ ಖಾರದ ಮೆಣಸಿನ್ಕಾಯಿ ತೊಗೊಳ್ಳದೇ ಇದ್ದರೆ ಒಳ್ಳೆಯದು. ಈ ಹಸಿರು ಮೆಣಸಿನ್ಕಾಯಿಂದ ರುಚಿ ಬರುತ್ತೆ. ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು, ಹಸಿ ಮೆಣಸಿನ್ಕಾಯಿ ಎಲ್ಲನೂ ತೊಳೆದು ನೀರಿನಂಶ ಇಲ್ಲದ ಹಾಗೆ ಒರೆಸಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಸೀಳಿ ಹೆಚ್ಚಿಟ್ಕೊಳ್ತೀನಿ. ಮತ್ತು ಶುಂಠಿನೂ ಹೆಚ್ಚಿಡ್ತಾ ಇದ್ದೀನಿ. ನಿಂಬೆಹಣ್ಣನ್ನು ಈ ರೀತಿ ಅಂಗೈನಿಂದ ಉಜ್ಜಿದ್ರೆ ರಸ ಹಿಂಡೋದು ತುಂಬ ಸುಲಭ ಆಗುತ್ತೆ. ನಿಂಬೆಹಣ್ಣನ್ನು ಹೋಳು ಮಾಡಿ ಬೀಜ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ರಸ ಎಲ್ಲ ಹಿಂಡಿಟ್ಕೊಳ್ತೀನಿ. ನೋಡಿ, ಇಲ್ಲಿ ನಿಂಬೆಹಣ್ಣನ್ನು ನೋಡ್ಕೊಂಡು ಹಾಕಬೇಕು. 150 ಗ್ರಾಮ್ ಹಸಿರು ಮೆಣಸಿಗೆ 1-2 ನಿಂಬೆಹಣ್ಣು ತೊಗೊಂಡ್ರೆ ತೊಕ್ಕು ಖಾರವಾಗಿ ಬರುತ್ತೆ. ಮತ್ತು ನಿಂಬೆಹಣ್ಣನ್ನು ಒಂದು 3-4 ತೊಗೊಂಡ್ರೆ ಸ್ವಲ್ಪ ಖಾರ ಕಡಿಮೆ ಆಗಿ ನಿಂಬೆಹಣ್ಣಿನ ರುಚಿ, ಘಮ ಎರಡು ಸ್ವಲ್ಪ ಮುಂದೆ ಇರುತ್ತೆ. ನಿಮಗೆ ಹೇಗಿಷ್ಟನೋ ನೋಡಿಕೊಂಡು ಅಷ್ಟು ನಿಂಬೆಹಣ್ಣನ್ನು ತೊಗೊಳ್ಬಹುದು. ರಸ ಹಿಂಡಿದ ಮೇಲೆ ಸಿಪ್ಪೆನ ಸ್ವಲ್ಪ ದೊಡ್ಡದಾಗೆ ಹೆಚ್ಕೊಳ್ತೀನಿ. ನೋಡಿ, ಇಷ್ಟು ದೊಡ್ಡದಾಗಿ ನಾನು ನಿಂಬೆಹಣ್ಣನ್ನು ಹೋಳು ಮಾಡ್ಕೊಂಡಿದ್ದೀನಿ. ನಿಂಬೆ ರಸನೂ ಅಷ್ಟೇ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ತೀನಿ. ಹೆಚ್ಚಿಟ್ಕೊಂಡಿರೋ ನಿಂಬೆಹಣ್ಣು, ಶುಂಠಿ, ಹಸಿ ಮೆಣಸಿನ್ಕಾಯಿ ಮತ್ತು ಹುರಿದಿಟ್ಕೊಂಡಿರೋ ಮೆಂತ್ಯ, ಸಾಸಿವೆ, ಅರಿಶಿನ ಮತ್ತೊಂದು 2 ಚಮಚ ನಿಂಬೆ ರಸ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಕಲ್ಲುಪ್ಪು ಹಾಕ್ತಿದ್ದೀನಿ. ಮೊದಲು ಒಂದು ಸಲ ತರ್ತರಿಯಾಗಿ ರುಬ್ಕೊಂಡು ಬರ್ತೀನಿ. ಇಲ್ಲಿ ನಿಮಗೆ ನಿಂಬೆಹಣ್ಣನ್ನು ರುಬ್ಬಕ್ಕೆ ಹಾಕೋದು ಬೇಡ ಅನಿಸಿದ್ರೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ರೂ ನಡೆಯುತ್ತೆ. ರುಬ್ಬಕ್ಕೆ ಕಷ್ಟ ಅನಿಸಿದ್ರೆ 1-2 ಚಮಚದಷ್ಟು ನಿಂಬೆ ರಸ ಹಾಕಬಹುದು. ಈಗ ಇದಕ್ಕೆ ಕಾಳುಮೆಣಸನ್ನು ಹಾಕ್ತಾಯಿದ್ದೀನಿ. ಕಾಳುಮೆಣಸನ್ನು ಅಷ್ಟೇ ಮತ್ತು ತರ್ತರಿಯಾಗಿ ರುಬ್ಕೊಳ್ತೀನಿ. ನೋಡಿ, ತೊಕ್ಕನ್ನು ಇಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಒಂದು ಜಾಡಿನಲ್ಲೋ ಗಾಜಿನ ಬಾಟ್ಲಲ್ಲೋ ಎತ್ತಿ ಇಟ್ಕೊಂಡ್ರೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ತಿನ್ನಬಹುದು. ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತಿದು ಕಾಳುಮೆಣಸಿಂದಾಗಿರೋದ್ರಿಂದ ತುಂಬಾ ಉಷ್ಣ. ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋದು ಒಳ್ಳೆಯದು. ಹಸಿರು ಕಾಳುಮೆಣಸಿನ ಕಾಲದಲ್ಲಿ ಒಂದು ಸಲ ಖಂಡಿತ ಮನೆಯಲ್ಲಿ ಮಾಡಿ ನೋಡಿ, ಇಷ್ಟ ಆಗುತ್ತೆ. ನೀವು ಕಾಳುಮೆಣಸಿನಿಂದ ಇನ್ನೇನು ಮಾಡ್ತೀರಾ, ನೀವು ಈ ರೀತಿ ತೊಕ್ಕು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈಗ ಹಸಿರು ಕಾಳುಮೆಣಸಿನ ತೊಕ್ಕು ಸಿದ್ಧವಾಗಿದೆ. ಬಹಳ ರುಚಿ ಮತ್ತು ಆರೋಗ್ಯನೂ ಹೌದು. ಇದೊಂದು ಸಲ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು, ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.